ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಟ್ ಬ್ಯೂಟಿ 786 ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅರ್ಚನಾ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿದೆ. ಸೊ ಫಸ್ಟ್ ಟೈಮ್ ನರ್ವಸ್ ಆಗ್ತಾ ಇದೆ. ಏನಕ್ಕಂದರೆ ಇದು ನನ್ನ ಫಸ್ಟ್ ವಾಯ್ಸ್ ಓವರ್. ಸೊ ನಾನು ಮಾತಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದು ಸಂಡೇ ವ್ಲಾಗ್ ಆಗಿದೆ. ಇವತ್ತು ಡೀಪ್ ಕ್ಲೀನ್ ಮಾಡೋಣ ಅಂತ ಒಂದು ಸಿಂಪಲ್ ರೈಸ್ ಬಾತನ್ನು ಮಾಡ್ತಾಯಿದ್ದೀನಿ. ಏನಿಲ್ಲ, ಇದಕ್ಕೆ ಜಸ್ಟ್ ಆಯಿಲ್ ಹಾಕ್ಬಿಟ್ಟು ಸ್ಪೈಸಸ್ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಈರುಳ್ಳಿ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಟೊಮೆಟೊ ಹಾಕಿ ಫ್ರೈ ಮಾಡಿ ರೈಸ್ ಹಾಕಿದ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ ರೈಸು, ಸಿಂಪಲ್ಲಾಗೂ ಇರುತ್ತೆ. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇದಕ್ಕೆ ಅಷ್ಟಾಗಿ ಮಸಾಲೆ ಏನೂ ಹಾಕೋಷ್ಟಿರಲ್ಲ, ಬರೀ ಅರಿಶಿನ ಉಪ್ಪು ಅಷ್ಟೇ. ಸೊ ಇದು ತುಂಬ ಲೈಟ್ ಫುಡ್ ಆಗಿರುತ್ತೆ, ಒಂಥರ ಹೆವಿ ಅನಿಸೋದಿಲ್ಲ. ಪಾತ್ರೆಗಳೆಲ್ಲ ತೊಳೆಯೋಣ ಅಂದ್ಕೊಂಡ್ರೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಸಿನೇ. ಅದಕ್ಕೆ ನಿನ್ನೆ ನೈಟೇ ತೊಳಿಬೇಕಾಗಿರೋ ಪಾತ್ರೆನೆಲ್ಲ ಹಾಗೆ ಇಟ್ಟಿದ್ದೆ. ಅದಕ್ಕೆ ತುಂಬ ಪಾತ್ರೆಗಳಾಗ್ಬಿಟ್ಟಿದ್ದಾವೆ. ಸೊ ನೀವು ಸಂಡೇ ಹೊತ್ತು ಸ್ವಲ್ಪ ಲೇಟಾ ಪಾತ್ರೆ ತೊಳೆಯೋದು ಅಂತ ನನಗೂ ಹೇಳಿ. ಬೆಳಗ್ಗೆ ಹೊತ್ತು ಪಾತ್ರೆ ತೊಳಿಬೇಕಾದ್ರೆ ಸ್ವಲ್ಪ ಸೌಂಡ್ ಇಲ್ದಿರನೇ ಕೆಲಸ ಮಾಡ್ಕೋತೀನಿ. ಯಾಕಂದರೆ ಪಾಪುಗೆ ಸ್ವಲ್ಪ ಸೌಂಡ್ ಆದರೂ ಸಹ ಎದ್ಬಿಡ್ತಾಳೆ. ಇನ್ನು ಪಾಪು ಎದ್ದಿತು ಅಂದರೆ ನನಗಂತೂ ಕೆಲಸ ಮಾಡೋದಕ್ಕೆ ಬಿಡಲ್ಲ. ಅದಕ್ಕೆ ಡೈಲಿ ಬೆಳಗ್ಗೆ ಪಾಪು ಎದ್ದಾಗ ಸ್ಮೂದಿ ಮಾಡಿ ತಿನ್ನಿಸ್ತೀನಿ ಬೆಳಗ್ಗೆ ಹೊತ್ತು. ನಾನು ಯಾವ ರೀತಿ ಸ್ಮೂದಿ ಮಾಡಿ ಕೊಡ್ತೀನಿ ಅಂತ ನಿಮಗೇನಾದರೂ ಬೇಕಾದರೆ ಕಮೆಂಟ್ ಮಾಡಿ, ಅದನ್ನು ಒಂದು ವಿಡಿಯೋ ಮಾಡ್ತೀನಿ. ಸಿಂಕಿಂದ ನನಗಂತೂ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನಮ್ಮ ತವ್ರ ಮನೇಲಿ ಇವಾಗಲೂ ಸಹ ನಾವು ಆಚೆನೇ ನಾವು ಪಾತ್ರೆ ತೊಳ್ಕೊಳ್ಳೋದು. ಅಂದರೆ ಸೊಂಪಲ್ಲಿ ನೀರು ಸೇದ್ಕೊಂಡು ಪಾತ್ರೆಗಳನ್ನ ಮಳೆ ಇರಲಿ ಚಳಿ ಇರಲಿ ನಾವು ಆಚೆನೇ ತೊಳೆಯೋದು ಪಾತ್ರೆ. ಅಂದರೆ ಅದಕ್ಕೆ ಹೋಲಿಸಿದ್ರೆ ನಾವು ಇಲ್ಲಿ ಒಳಗಡೆನೇ ತೊಳ್ಕೊಬೋದಲ್ಲ ಅಂತ ಒಂದು ಖುಷಿ. ಆಲ್ರೆಡಿ ಪಾಪು ಎದ್ದಿದ್ದಾಯಿತು. ಸೊ ಪಾಪುಗೆ ಸ್ಮೂದಿ ತಿನ್ನಿಸಿ ಪಾತ್ರೆ ಎಲ್ಲ ಒಣಗೋಗ್ಬಿಟ್ಟಿತ್ತು, ಅದನ್ನೆಲ್ಲ ತೊಳೆಯೋಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಪಾತ್ರೆಗಳೆಲ್ಲ ತೊಳೆದ್ಮೇಲೆ ಸಿಂಕನ್ನೆಲ್ಲ ನೀಟಾಗಿ ಉಜ್ಜಿ ಕ್ಲೀನ್ ಮಾಡಿಬಿಟ್ರೆ ಏನೋ ಒಂದು ಸಮಾಧಾನ, ಅಂತೂ ಕ್ಲೀನ್ ಆಯ್ತಲ್ಲ ಅಂತ. ನೋಡಿ, ನಮ್ಮ ಮನೇಲಿ ಶೆಲ್ಫ್ ಏನು ಮಾಡಿಸಿಲ್ಲ. ಅದಕ್ಕೆ ನಾನು ಈ ಥರ ಮಸಾಲ ಡಬ್ಬಗಳನ್ನ ಇಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಲಾಸ್ಟ್ ವೀಕೆ ನಾನು ಮಸಾಲ ಡಬ್ಬಗಳನ್ನೆಲ್ಲ ತೊಳ್ಕೊಂಡಿದ್ದೆ. ಯಾಕಂದರೆ ರೇಷನ್ ಖಾಲಿ ಆಗಿದ್ದರಿಂದ ಮತ್ತೆ ರಿಫಿಲ್ ಮಾಡೋದಕ್ಕೆ ಟೈಮ್ ಇತ್ತು. ಅದಕ್ಕೆ ನಿಮಗೇನಾದರೂ ಈ ಥರ ಸ್ಪೈಸ್ ಕಂಟೈನರ್ಸನ್ನು ಇಡೋದಕ್ಕೆ ಏನಾದರೂ ಐಡಿಯಾ ಗೊತ್ತಿದ್ದರೆ ನನಗೂ ಹೇಳಿ, ಅದನ್ನು ಟ್ರೈ ಮಾಡ್ತೀನಿ. ಇದ್ರ ಕೆಳಗಡೆ ಎಲ್ಲ ತುಂಬ ಜಿಡ್ಡಿತ್ತು, ಅದನ್ನೆಲ್ಲ ಧೂಳನ್ನು ಒರೆಸ್ಕೊಂಡು ಮೇಲೆ ಹತ್ತಿ ಗೋಡೆಗಳನ್ನೆಲ್ಲ ಹಚ್ತಾ ಇದ್ದೀನಿ. ಅಲ್ಲಲ್ಲಿ ಎಲ್ಲೋ ಡಾಟ್ಸ್ ಥರ ಇತ್ತು. ಸೊ ಅದಂತೂ ಹೋಗ್ತಾನೆ ಇರಲಿಲ್ಲ. ಚೆನ್ನಾಗಿ ಉಜ್ಜಿ ಒರೆಸ್ಕೊತಾ ಇದ್ದೀನಿ. ಈ ಕಡೆ ಕಾಣಿಸ್ತಿದೆ ಅಲ್ಲ, ಅದು ಆರ್ಟಿಫಿಷಿಯಲ್ ಎಲೆಗಳು. ಸೊ ಅದನ್ನು ನಾನು ಆನ್ಲೈನಲ್ಲೇ ಬುಕ್ ಮಾಡಿದ್ದು. ಮತ್ತು ಆ ಪೆಂಗ್ವಿನ್ಗಳು ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ, ನನ್ನ ಮಗ ನಮ್ಮದು ತಟ್ಟೆ ಸ್ಟ್ಯಾಂಡ್ ಮೇಲೆ ಇರೋದ್ರಿಂದ ಯಾವಾಗಾದರೂ ಸ್ಪೂನ್ ಬೇಕಾದರೆ ಅಮ್ಮ ಸ್ಪೂನು ಅಂತ ಕೇಳ್ತಿದ್ದ. ಸೊ ಅವನಿಗೆ ಅದು ಹಂಚಲಿ ಅಂದ್ಬಿಟ್ಟು ಅದನ್ನು ಸ್ಟಿಕ್ ಮಾಡಿದೆ. ಬಟ್ ಚೆನ್ನಾಗಿದೆ, ಏನಾದರೂ ಇಡೋದಕ್ಕೆ, ಸಣ್ಣ ಪುಟ್ಟ ವಸ್ತುಗಳು ಇಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಬಂದು ನಾನು ಮಗನ ಟಿಫನ್ ಬಾಕ್ಸಸ್ನ ಇಟ್ಟಿದ್ದೀನಿ. ಯಾಕಂದರೆ ಆಲ್ರೆಡಿ ಹೇಳಿದೆ ಟಿಫನ್ಗೆ ಶೆಲ್ಫ್ಸ್ ಇಲ್ಲ ಇಡೋದಕ್ಕೆ ಅಂತ. ಸೊ ನನ್ನ ಬಿಟ್ಟು ನಮ್ಮ ಮನೆಯವ್ರು ಏನಾದರೂ ಬಾಕ್ಸ್ನ ಮಾಡ್ತಾಯಿದ್ರೆ ಬೇಗ ಈಸಿಯಾಗಿ ಸಿಗಲಿ ಅವರಿಗೆ ಊಟನ ಅದರಲ್ಲಿ ಹಾಕಿ ಪ್ಯಾಕ್ ಮಾಡೋದಕ್ಕೆ ಅಂತ ಇದನ್ನು ಇಟ್ಟಿದ್ದೀನಿ ಇಲ್ಲಿ. ಸೊ ಇಲ್ಲಂತೂ ತುಂಬ ಜಿಡ್ಡು ಕಟ್ಕೊಂಡ್ಬಿಟ್ಟಿದೆ, ಯಾಕಂದರೆ ಇದು ಗ್ಯಾಸ್ ಪಕ್ಕನೇ ಇರೋದ್ರಿಂದ. ಅದಕ್ಕೆ ಇದನ್ನೆಲ್ಲ ನೀಟಾಗಿ ಉಜ್ಜಿ ಒರೆಸ್ಕೊತಾ ಇದ್ದೀನಿ. ಹಾಗೆ ಮಿಕ್ಸಿ ಕೂಡ ತುಂಬಾ ಗಲೀಜಾಗ್ಬಿಟ್ಟಿತ್ತು. ಒಂದೊಂದ್ಸಲಿ ಒರೆಸೋದಕ್ಕಾಗಲ್ಲ, ಯಾಕಂದರೆ ಪಾಪು ಇರೋದ್ರಿಂದ ಸ್ವಲ್ಪ ಬೇಗ ಅಡುಗೆ ಮಾಡ್ಕೊಂಬಿಡೋಣ ಅನ್ನೋ ಆ ಥರದಲ್ಲಿ ಒಂದೊಂದ್ಸಲಿ ಡೀಪಾಗಿ ಒರೆಸೋದಕ್ಕಾಗಲ್ಲ. ನೆಕ್ಸ್ಟು ಬಂದು ಗ್ಯಾಸು ಕೂಡ ಡೈಲಿ ಒರೆಸ್ತಾಯಿದ್ರೆ ತುಂಬಾ ಗಲೀಜಾಗ್ತಾ ಇರುತ್ತೆ. ಕೆಳಗಡೆ ಎಲ್ಲ ಒಂದೊಂದ್ಸಲಿ ಮುದ್ದೆ ಮಾಡಿ ಥರ ಉಕ್ಕಿರೋದೆಲ್ಲ ಇರುತ್ತೆ. ಅದನ್ನೆಲ್ಲ ನೀಟಾಗಿ ಉಜ್ಕೊಂಡು ಒರೆಸ್ಕೊಂಡೆ. ನಮ್ಮ ಮನೇಲಂತೂ ನೈಟ್ ಹೊತ್ತು ಡೈಲಿ ಮುದ್ದೆ ಇರಲೇಬೇಕು. ಇದು ಬಂದು ಗೋಡೆ ಹತ್ರ ತುಂಬ ಖಾಲಿ ಅನ್ನಿಸ್ತಿತ್ತು. ಇದನ್ನು ಕೂಡ ನಾನು ಆನ್ಲೈನಲ್ಲೇ ಬುಕ್ ಮಾಡಿದ್ದು. ಬಟ್ ಇದು ಹಾಕಿದ್ಮೇಲೆ ತುಂಬ ಕ್ರಿಯೇಟಿವ್ ಆಗಿ ಕಾಣಿಸುತ್ತೆ. ಏನೋ ಒಂಥರ ಅಡುಗೆ ಮಾಡಬೇಕಾದ್ರೆ ಏನೋ ಮಾಡ್ತಾಯಿದ್ದೀರಿ ಖುಷಿಯಾಗಿ ಅನಿಸುತ್ತೆ.
ಈ ಬಂದು ಎಲೆಗಳು ಕೂಡ ಅದ್ರ ಜೊತೆಲೇ ತೊಗೊಂಡಿತ್ತು. ಮತ್ತು ಇದು ಫ್ಲವರ್ಸ್ ಲೋಟಸ್ ಇದೆಯಲ್ಲ ಸಿಂಕ್ ಹತ್ರ ಇರಲಿ ಅಂದ್ಬಿಟ್ಟು ತೊಗೊಂಡೆ. ದೊಡ್ಡದಾಗಿ ಬರುತ್ತೆ ಅಂದ್ಕೊಂಡ್ರೆ ಬಟ್ ಚಿಕ್ಕದಾಗಿ ಬಂತು. ನೋಡಿ ಕೊನೆಗೆಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ ನಮ್ಮ ಅಡುಗೆ ಮನೆ. ಇದು ಫ್ರಿಡ್ಜ್ ಮೇಲೆ ಒಂದು ಹೂವಿಂದು ಕಪ್ ಇಟ್ಟಿದ್ದೀನಿ. ಮತ್ತು ಇದು ತಟ್ಟೆ ಸ್ಟ್ಯಾಂಡ್ ಹಿಂದೆ ಇದೆ, ಅದಕ್ಕೆ ನನ್ನ ಮಗನಿಗೆ ಹಂಚಲ್ಲ. ಮತ್ತು ನೋಡಿ ಶೆಲ್ಫ್ ಇಲ್ಲ, ಸೊ ಈ ಥರನೇ ಜೋಡಿಸ್ಕೊಂಡಿದ್ದೀನಿ. ಫೈನಲಿ ಹೇಗಿದೆ, ನಿಮಗೆಲ್ರಿಗೂ ಇಷ್ಟ ಆಯಿತಾ ನಮ್ಮ ಅಡುಗೆ ಮನೆ? ಅದಕ್ಕೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ವ್ಯೂ ನೋಡಿ ಹೇಗಿದೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ವೀಕ್ಷಿಸ್ತಾ ಇರಿ. ನನ್ನ ಒಂದು ವಾಯ್ಸ್ ಓವರ್ ನಿಮ್ಗೆ ಇಷ್ಟ ಆಯಿತಾ? ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್.